ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ಸೋಮವಾರದ ಮಿನಿ ವ್ಲಾಗ್, ಅಂದರೆ ನೆನ್ನೆದು ಮಿನಿ ವ್ಲಾಗ್. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಕಂಪ್ಲೀಟ್ ವಿಡಿಯೋ ನೋಡಿ. ವಿಡಿಯೋ ಎಂಡಲ್ಲಿ ಇವತ್ತು 2 ಕಂಪ್ನೀಸ್ದು ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟೀಸ್ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇದೆ ಅವರಿಗೆ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇದೇ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲೈ ಲಿಂಕ್ ಕೂಡ ಹಾಕ್ತೀನಿ, 2 ಕಂಪ್ನಿದು ಸಪ್ರೇಟಾಗಿ. ಸೊ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಅದು ನೋಡಿಕೊಂಡು ನೀವು ಎಲಿಜಿಬಿಲಿಟಿ ಇದ್ದರೆ ಖಂಡಿತವಾಗ್ಲೂ ಚೆಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಸೊ ಇವತ್ತು ಮಂಡೇ ಮಾರ್ನಿಂಗ್ ಎದ್ದ ತಕ್ಷಣ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತು ನನಗೆ ಜನರಲ್ ಶಿಫ್ಟ್ 10 to 7, ಬಟ್ ಇವತ್ತಿಂದ ನನಗೆ ಟ್ರೈನಿಂಗ್ ಎಲ್ಲ ಮುಗ್ದು ಆನ್ ಜಾಬ್ ರೋಲ್. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ. ಮಾವಿನಕಾಯಿ ಅದು ಆ್ಯಕ್ಚುಲಿ ಹಣ್ಣು ಕಲ್ಲರ್ ಥರ ಬಂದಿದೆ, ಹುಳಿ ಇತ್ತು. ಸೊ ಅದಕ್ಕೆ ಇವತ್ತೇ ಟ್ರೈ ಮಾಡಿದ್ದು. ಈ ಸೀಸನಲ್ಲಿ ನಾನು ಮ್ಯಾಂಗೋದೇನು ಟ್ರೈಯೇ ಮಾಡಿರಲಿಲ್ಲ. ಸೊ ನೆನ್ನೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ರೆಸಿಪಿ ಏನು ಅಪ್ಲೋಡ್ ಮಾಡಿಲ್ಲ, ಜಸ್ಟ್ ಹಂಗೆ ವೆಜ್ಜೀಸ್ ಎಲ್ಲ ಕಟ್ ಮಾಡಿಟ್ಕೊಂಡಾಗ ಅಷ್ಟೇ ಅದನ್ನು ಪಿಕ್ಚರ್ ತೊಗೊಂಡಿದ್ದೆ, ವಿಡಿಯೋ ತೊಗೊಂಡಿದ್ದೆ ಅಷ್ಟೇ. ಬಟ್ ಯಾರಿಗಾದ್ರೂ ರೆಸಿಪಿದು ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ಅಪ್ಲೋಡ್ ಮಾಡ್ತೀನಿ. ನಾನೇನು ಅಷ್ಟು ಚೆನ್ನಾಗಿ ಕುಕ್ ಮಾಡಲ್ಲ, ಅದಕ್ಕೆ ಅಷ್ಟು ರೆಸಿಪೀಸ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಲ್ಲ. ಸೊ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇವತ್ತು ನನಗೆ ಮಿಡಲಲ್ಲಿ ಒಂದು ಸ್ವಲ್ಪ ಕೂಡ ಟೈಮ್ ಸಿಕ್ಕಿಲ್ಲ. ಸೊ ಅದಕ್ಕೆ ನಾನು ಇದೊಂದೇ ವ್ಲಾಗ್ ಮಾಡ್ಕೊಂಡಿದ್ದು. ಇದೇ ಕಂಪ್ಲೀಟ್ ನಾನು ಮಾಡಿದ ಬ್ರೇಕ್ಫಾಸ್ಟು ವಿಡಿಯೋ. ತುಂಬ ಚೆನ್ನಾಗಿ ಬಂದಿತ್ತು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬಟ್ ಇಟ್ಸ್ ಫೈನ್, ಚೆನ್ನಾಗಾಗಿತ್ತು. ನನ್ನ ಹಸ್ಬೆಂಡ್ ಕೂಡ ಇಷ್ಟಪಟ್ಟರು, ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ನಾನು ಲಾಗಿನ್ ಆದೆ. ಅರೌಂಡ್ 9:45ಗೆ ಲಾಗಿನ್ ಆದೆ. 9:45ಗೆ ಲಾಗಿನ್ ಆಗಿದ್ದು 3 o'clock ತನಕ ನನಗೆ ಬ್ರೇಕೇ ಇಲ್ಲ ನೆನ್ನೆ. ಸೊ ಬ್ರೇಕೇ ಇಲ್ಲದೇ ಇರೋ ಕಾರಣ ನನಗೆ ವ್ಲಾಗ್ಸ್ ಮಾಡೋಕ್ಕೂ ಆಗಲಿಲ್ಲ. ಸೊ ಇವತ್ತು ಅಷ್ಟೇ ವ್ಲಾಗ್ ನಾನು ಲೇಟಾಗಿ ಅಪ್ಲೋಡ್ ಮಾಡಿದ್ದು, ಬಿಕಾಸ್ ಟೈಮ್ ಶಾರ್ಟೇಜ್ ಆಗಿತ್ತು. ಸೊ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀರಾ, ನಿಮ್ಮದು ರೊಟೀನ್ ಹೇಗಿದೆ? ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ ಮನೆ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಎರಡೂ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಮತ್ತು ಕೆಲವೊಂದು ಜನ ಅಂತೂ ಕಿಟ್ಸ್ ಇಟ್ಕೊಂಡೆಲ್ಲ ಮ್ಯಾನೇಜ್ ಮಾಡ್ತಾರೆ. ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ ನೀವು ತಿಳಿಸ್ಕೊಡಿ, ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ತಿಳಿಸ್ಕೊಡಿ. ಸೊ ನಾನು ಮಾರ್ನಿಂಗ್ ಹಂಗೆ ಲಾಗಿನ್ ಆಗಿ ಸ್ವಲ್ಪ ಹಂಗೆ ನ್ಯೂಸ್ ಚಾನಲ್ಸು, ಸ್ವಲ್ಪ ಸೀರಿಯಲ್ಸ್ ಎಲ್ಲ ನೋಡ್ಕೊಂಡಿದ್ದೆ. ಎಕ್ಸಾಕ್ಟ್ 10-10:30ಗೆ ನಮಗೆ ಸ್ಟಾರ್ಟ್ ಆಗುತ್ತೆ ಕಾಲ್ಸು, ಮೀಟಿಂಗ್ ಕಾಲ್ಸ್ ಎಲ್ಲ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿತ್ತು ನೆನ್ನೆ ಒಂದು ಸ್ವಲ್ಪ ಡೇ ಎಲ್ಲ. ಬಟ್ ನೆನ್ನೆ ತುಂಬ ಕೆಲಸ, ಮಂಡೇ ಅಲ್ವಾ, ಮಂಡೇ ಟ್ಯೂಸ್ಡೇ ಮತ್ತು ಸ್ಯಾಟರ್ಡೇ ಫ್ರೈಡೇ ನಮ್ಮ ಮನೇಲಿ ತುಂಬ ಕೆಲಸ ಇರುತ್ತೆ. ಸೊ ನೆನ್ನೆ ತುಂಬ ಕೆಲಸ ಮತ್ತು ಬ್ಯಾಕ್ ಟು ಬ್ಯಾಕ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರೇನ್ ಆಯಿತು. ಬಟ್ ಐ ಕ್ಯಾನ್ ಮ್ಯಾನೇಜ್ ಅಂತ ಅನ್ನಿಸ್ತು. ಮ್ಯಾನೇಜ್ ಮಾಡಲೇಬೇಕು, ಐ ಕ್ಯಾನ್ ಆರ್ ಐ ಕಾಂಟ್, ಮ್ಯಾನೇಜ್ ಮಾಡಲೇಬೇಕು ಇವತ್ತಿನ ಇರೋ ಸಿಚುಯೇಷನ್ಸಲ್ಲಿ. ಸೊ ವರ್ಕ್ ಫ್ರಮ್ ಹೋಮ್ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ನಿಯರ್ ಬೈ 1 month ಆಗ್ತಾ ಬಂತು. ಬಟ್ ಇನ್ನೂ 1 month ಕಂಪ್ಲೀಟ್ ಆಗಿಲ್ಲ. ಇದೇ ಫಸ್ಟು ನಾನು ವರ್ಕ್ ಫ್ರಮ್ ಹೋಮ್ ಕಂಪ್ಲೀಟಾಗಿ ಮಾಡ್ತಾ ಇರೋದು. ಮುಂಚೆ ಎಲ್ಲ ಕಂಪ್ಲೀಟ್ ವರ್ಕ್ ಫ್ರಮ್ ಆಫೀಸ್, ಇಲ್ಲಾಂದರೆ ಹೈಬ್ರಿಡ್ ಮಾಡೆಲ್ ಮಾಡ್ತಿದ್ದಿದ್ದು. ಇವಾಗ ನನಗೆ ತುಂಬ ಫೀಲ್ ಆಗುತ್ತೆ, ನನ್ನ ಫ್ರೆಂಡ್ಸ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ ಅಂತ. ಬಿಕಾಸ್ ಮನೆಯಲ್ಲಿ ಇರ್ತೀನಿ ಅನ್ನೋದು ಒಂದು ಅಡ್ವಾಂಟೇಜ್ ಬಿಟ್ಟರೆ ಇನ್ನೇನು ಇರಲ್ಲ ಅಡ್ವಾಂಟೇಜ್ ವರ್ಕ್ ಫ್ರಮ್ ಹೋಮ್ ಇರೋರಿಗೆ. ಅದೇ ವರ್ಕ್ ಫ್ರಮ್ ಆಫೀಸ್ ಹೋಗೋರಿಗೆ ಟ್ರಾವೆಲ್ ಮಾಡ್ತೀನಿ ಅನ್ನೋದು ಒಂದು ಡಿಸಡ್ವಾಂಟೇಜ್ ಬಿಟ್ಟರೆ, ಮತ್ತು ಸ್ಟ್ರೇನ್ ಆಗುತ್ತೆ ಅನ್ನೋದು ಡಿಸಡ್ವಾಂಟೇಜ್ ಬಿಟ್ಟರೆ ಅವ್ರಿಗೂ ಇನ್ನೇನು ಡಿಸಡ್ವಾಂಟೇಜ್ ಇರಲ್ಲ. ಬಟ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮತ್ತು ಆಫೀಸಲ್ಲಿ 9 hours ಲಾಗಿನಲ್ಲಿ 5 hours ಮಾತು, ಗಾಸಿಪ್ಪು, ಸುತ್ತೋದು, ಬರೀ ಇದರಲ್ಲೇ ಹೊರಟೋಗುತ್ತೆ. ಏನು ಮ್ಯಾಕ್ಸ್ ಟು ಮ್ಯಾಕ್ಸ್ 4 hours ವರ್ಕ್ ಮಾಡ್ಬೋದು. ಬಟ್ ಮನೇಲಿ ಆ ಥರ ಅಲ್ಲ. ವರ್ಕ್ ಫ್ರಮ್ ಹೋಮು 10 to 7 ಶಿಫ್ಟ್ ಇದ್ದರೆ ಲಾಗೌಟ್ ಆಗೋಷ್ಟೊತ್ತಿಗೆ 8 o'clock ಆಗುತ್ತೆ. ನೀವು ಫುಲ್ ಟೈಮ್ ಅದಕ್ಕೆ ಕೊಟ್ಟರೂ ಕೂಡ ಸ್ಯಾಟಿಸ್ಫೈ ಕೂಡ ಆಗೋಲ್ಲ. ಮತ್ತು ಇಲ್ಲಿ ಗಾಸಿಪ್ ಮಾಡೋಕ್ಕೆಲ್ಲ ಯಾರೂ ಇರೋಲ್ಲ. ಸೊ ಏನೇ ಮಾತಾಡಬೇಕು, ಏನೇ ಮಾಡಬೇಕು ಅಂದರೂ ಕಂಪ್ಲೀಟ್ಲಿ ಎಲ್ಲ ವರ್ಚುವಲ್ ಮೋಡಲ್ಲೇ ಮಾಡಬೇಕು. ಅದೊಂದು ಡಿಸ್ಅಡ್ವಾಂಟೇಜು. ಮತ್ತು ಅದು ಮೇಯ್ನ್ ಇಂಪಾರ್ಟೆಂಟ್ ಲೈಫಲ್ಲಿ ಫ್ರೆಂಡ್ಸ್ನ ಮೀಟ್ ಮಾಡೋದು, ಫ್ರೆಂಡ್ಸ್ ಜೊತೆ ಇರೋದು, ಅದರಿಂದನೇ ಮೈಂಡ್ ರಿಫ್ರೆಶ್ ಆಗೋದು. ನಾವಿಲ್ಲೇನು ಮಾಡ್ತೀವಿ ಅಂತಂದರೆ ಎಲ್ಲರೂ ಗೂಗಲ್ ಮೀಟಲ್ಲಿ ಜಾಯ್ನ್ ಆಗಿ 1-2 hours, ಎಕ್ಸ್ಪೆಷಲಿ ವೀಕೆಂಡ್ಸ್ ಟೈಮಲ್ಲಿ ಫ್ರೈಡೇ ಅಥವಾ ಸ್ಯಾಟರ್ಡೇ ಜಾಯ್ನ್ ಆಗಿ ಫನ್ ಆ್ಯಕ್ಟಿವಿಟಿ ಮಾಡಿಕೊಂಡು ಎಲ್ಲರದು ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಬರೀ ಇದೇ ಮಾಡ್ಕೊಂಡಿರ್ತೀವಿ. ಸೊ ಈವ್ನಿಂಗ್ ಒಂದು 6-6:30ಗೆ ಲಾಗೌಟ್ ಆಯಿತು. ಏನೂ ಮಾಡಿರಲಿಲ್ಲ ನಾನು ಆಫ್ಟರ್ನೂನ್ ಕೂಡ ಲಂಚಿಗೆ. ಸೊ ಅದಕ್ಕೆ ಏನಾದರೂ ತಿನ್ನಬೇಕು ಅನ್ನಿಸ್ತು. ಹಸ್ಬೆಂಡ್ ಕೂಡ ಮನೇಲೇ ಇದ್ದರು ಆ ಟೈಮಿಗೆ. ಸೊ ಅವ್ರ ಜೊತೆನೇ ಸ್ವಲ್ಪ ಹೊರಗಡೆ ಹೋಗಿ ಏನಾರ ತರೋಣ ಅಂತ ಹೋದ್ವಿ.
ಅಲ್ಲಿ ಏನೂ ಸಿಕ್ಕಲೂ ಇಲ್ಲ ತರಲಿಕ್ಕೆ. ಆ ಟೈಮಲ್ಲಿ ಏನೂ ಸಿಗಲ್ಲ, ಸಿಕ್ಕಿದ್ರೆ ಅದೇ ಚಾಟ್ ಸಿಗುತ್ತಷ್ಟೆ. ಬಟ್ ನನಗದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಪಾನಿಪುರಿ ಒಂದು ಬಿಟ್ಟರೆ ನಾನು ಇನ್ನೇನು ಇಷ್ಟಪಟ್ಟು ತಿನ್ನಲ್ಲ. ಸೊ ಆ ಕಡೆಯಿಂದ ಬರ್ತಾ ಹಂಗೆ ಒಂದು ಸ್ವಲ್ಪ ಬಜ್ಜಿಗಳು ತಂದ್ವಿ ಅಷ್ಟೇ. ಬೆಂಗಳೂರು ವೆದರ್ ಎಲ್ಲರಿಗೂ ಗೊತ್ತಿರಬೇಕು ಆಲ್ಮೋಸ್ಟ್, ಯಾವಾಗ ಬಿಸಿಲು ಯಾವಾಗ ಮಳೆ ಯಾವಾಗ ಚಳಿ ಅಂತಲೇ ಗೊತ್ತಾಗಲ್ಲ, ಹಂಗಾಗೋಗಿದೆ ವೆದರು. ಸೊ ಆ ಕಡೆಯಿಂದ ಬರ್ತಾ ಬಜ್ಜಿ ತಂದು ಬಜ್ಜಿ ಎಲ್ಲ ತಿಂದು ನಾನು ಹಂಗೆ ಡೇ ಎಂಡ್ ಮಾಡಿದೆ. ನನಗೆ ಟಯರ್ಡ್ ಆಗೋಗಿತ್ತು, ಏನೂ ಮತ್ತೆ ಕುಕ್ ಮಾಡ್ಕೊಳ್ಳೋಂಗಿರಲಿಲ್ಲ. ಸೊ ನೈಟಿಗೆ ಸ್ವಲ್ಪ ಮೊಸರು ಅನ್ನ ತಿಂದ್ಬಿಟ್ಟು ಡೇ ಎಂಡ್ ಮಾಡಿದೆ. ಹಂಗೆ ವಿಡಿಯೋ ಕಂಟಿನ್ಯೂ ಮಾಡಿ ನಾನು ಜಾಬ್ ಅಪ್ಡೇಟ್ ಹಾಕಿದ್ದೀನಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರೇ ನೋಡ್ತಿದ್ರು, ಎಕ್ಸ್ಪೆಷಲಿ ಗರ್ಲ್ಸ್ಗೆ, ಹೌಸ್ ವೈಫ್ಸ್ಗೆ ಮತ್ತು ತುಂಬ ನೀಡ್ ಇರೋರಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ತುಂಬ ರಿಕ್ವೈರ್ಮೆಂಟ್ ಇರೋದ್ರಿಂದ ಒಬ್ರಿಗಾದರೂ ಹೆಲ್ಪ್ ಆದ್ರೂ ಖುಷಿನೇ ಇವತ್ತು. ಯಾಕೆಂದರೆ ಜಾಬ್ ತೊಗೊಳ್ಳೋದು ಮಾರ್ಕೆಟಲ್ಲಿ ತುಂಬ ಕಷ್ಟ ಇದೆ. ಲಾಸ್ಟ್ ಇಯರಿಂದ ಫುಲ್ ರಿಸಿಷನ್ ಆಗಿರೋದ್ರಿಂದ ಜಾಬ್ ಸಿಗೋದು ಕಷ್ಟ ಆಗಿದೆ. ರೆಫರ್ ಮಾಡೋದು ಕೇಳಿ. ಎಲ್ರಿಗೂ ಹ್ಯಾಪಿ ಮಂಡೇ. ಸೊ ಮಂಡೇ ಇವತ್ತು ಎಲ್ಲರಿಗೂ ಗುಡ್ ನ್ಯೂಸ್ ತಂದಿದ್ದೀನಿ. ಏನಂತ ಅಂದರೆ 2 ಕಂಪ್ನಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕಾಲ್ ಮಾಡಿದೆ. ಗುಡ್ ಪ್ಯಾಕೇಜ್ ಕೂಡ ಇದೆ. ಸೊ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಕೇಳ್ತಿದ್ರಿ ಅವ್ರು ಅಪ್ಲೈ ಮಾಡ್ಬೋದು. ಇದೇ ವಿಡಿಯೋದು ಡಿಸ್ಕ್ರಿಪ್ಷನಲ್ಲೇ ನಾನು ಅಪ್ಲೈ ಲಿಂಕ್ ಮಾಡಿರ್ತೀನಿ. 2 ಕಂಪ್ನಿದು ಡಿಫ್ರೆಂಟ್ ಅಪ್ಲೈ ಲಿಂಕ್ ಹಾಕಿರ್ತೀನಿ. ಸೊ ಅದೇ ಲಿಂಕಿಗೆ ಅಪ್ಲೈ ಮಾಡಿ. ಸೊ ದಟ್ ನಿಮ್ಮದು ರೆಸ್ಯೂಮ್ ಅವರಿಗೆ ಶಾರ್ಟ್ ಲಿಸ್ಟ್ ಆಯಿತು ಅಂದರೆ ಅವ್ರ ಕಡೆಯಿಂದ ಕಾಲ್ ಬರುತ್ತೆ. ಒಂದು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್, ಇನ್ನೊಂದು ಅನಲಿಸ್ಟು. ಸೊ ಒಂದು ಕಂಪನಿ ಬಂದುಬಿಟ್ಟು ಕುಕು FM-ಗೆ ಕಸ್ಟಮರ್ ಡಿಲೈಟ್ ಎಕ್ಸಿಕ್ಯೂಟಿವ್ ಬೇಕು ಅವರಿಗೆ. 12th ಪಾಸ್ ಆಗಿದ್ರು ಫೈನ್, ಇಲ್ಲ ಯಾವುದಾದ್ರೂ ಡಿಗ್ರಿ ಆಗಿದ್ರು ಓಕೆ ಅವರಿಗೆ. ಲ್ಯಾಂಗ್ವೇಜಸ್ ಮ್ಯಾಂಡೇಟರಿ ಇದೆ ಇಲ್ಲಿ, ಇಂಗ್ಲೀಷ್, ಹಿಂದಿ ಮತ್ತು ಮಲಯಾಳಂ. ಸೊ ಕಂಪನಿ ಬಂದುಬಿಟ್ಟು ಕುಕು FM, ಕಸ್ಟಮರ್ ಡಿಲೈಟ್ ಅಸೋಸಿಯೇಟ್ ರೋಲಿಗೆ. ಸೊ 12th ಪಾಸ್ ಅವ್ರ ಡಿಗ್ರಿ ಆಗಿದ್ರು ಫೈನ್. ಲ್ಯಾಂಗ್ವೇಜಸ್ ಮ್ಯಾಂಡೇಟರಿ ಇದೆ, ಇಂಗ್ಲೀಷ್, ಹಿಂದಿ ಆ್ಯಂಡ್ ಮಲಯಾಳಂ. ಸೊ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಇದ್ರದ್ದು ಲಿಂಕ್ ನಾನು ಕೆಳಗಡೆನೆ ಕೊಟ್ಟಿರ್ತೀನಿ, ಅಪ್ಲೈ ಮಾಡಿ. ಸೊ ಸೆಕೆಂಡ್ ಕಂಪನಿ ಬಂದುಬಿಟ್ಟು ಆಕ್ಸಿಸ್ ಬ್ಯಾಂಕಲ್ಲಿ. ಸೊ ಒನ್ ಮಿನಿಟ್. ಸೆಕೆಂಡ್ ಕಂಪನಿ ಬಂದುಬಿಟ್ಟು ಆಕ್ಸಿಸ್ ಬ್ಯಾಂಕಲ್ಲಿ. ಸೊ ರೋಲ್ ಬಂದುಬಿಟ್ಟು ಕ್ರೆಡಿಟ್ ಅನಲಿಸ್ಟ್. ಲೊಕೇಶನ್ ಕಂಪ್ಲೀಟ್ಲಿ ರಿಮೋಟ್, ವರ್ಕ್ ಫ್ರಮ್ ಹೋಮ್ ಇದು ಕೂಡ. ಸೊ ಬ್ಯಾಂಕಲ್ಲಿ ಆಪರ್ಚುನಿಟಿ ಸಿಗೋದು ತುಂಬ ಒಳ್ಳೇದಿರುತ್ತೆ. ಬಟ್ ಇಲ್ಲಿ ಯಾವುದು ಸೇಲ್ಸ್ ಆ ಥರ ಇರಲ್ಲ. ಕ್ರೆಡಿಟ್ ಅನಲಿಸ್ಟ್ ಅಂತ ಅಂದರೆ ಒಳ್ಳೆ ರೋಲೇ. ಸೊ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಮತ್ತು ಯಾರಿಗೆ ಫ್ರೆಷರ್ಸು ಫೈನ್ ಇದಕ್ಕೆ. ಸೊ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಏನಿಲ್ಲ. ಫ್ರೆಷರ್ಸ್ ಗ್ರ್ಯಾಜುಯೇಟ್ಸ್ ಆಗಿರಬೇಕು. ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಒಳ್ಳೇದಿರಬೇಕು. ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಅಂದರೆ ನಿಮ್ಮದು ಡಿಟೈನ್ ಆಗಿರೋದಾಗಲಿ, ಇಲ್ಲಾಂದರೆ ಬ್ಯಾಕ್ಲಾಗ್ಸ್ ಇಟ್ಕೊಂಡು ಇದು ಮಾಡಿರೋದಾಗಲಿ ಅದೆಲ್ಲ ಅಲೋಡಿಲ್ಲ. ಗುಡ್ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಆಗಿದ್ರು ಕೂಡ ಫೈನ್. ಸೊ ಇಲ್ಲಿ ಯಾವುದೇ ಲ್ಯಾಂಗ್ವೇಜಸ್ ಮ್ಯಾಂಡೇಟರಿ ಇಲ್ಲ. ನಾರ್ಮಲ್ ಇಂಗ್ಲೀಷ್ ಚೆನ್ನಾಗಿ ಬಂದರೆ ಮತ್ತು ರೀಜನಲ್ ಲ್ಯಾಂಗ್ವೇಜ್ ಇದ್ದರೆ ಫೈನ್. ಸೊ ಮತ್ತು ಅಕಸ್ಮಾತ್ ಏನಾದರೂ CAS ಅಥವಾ ಮ್ಯಾನೇಜ್ಮೆಂಟ್ ಗ್ರ್ಯಾಜುಯೇಟ್ ಇಲ್ಲ ICWS ಈ ಥರ ಗ್ರ್ಯಾಜುಯೇಷನ್ ಮಾಡಿದರೆ ಅದು ಪ್ರಿಫರ್ಡ್. ಬಟ್ ಮ್ಯಾಂಡೇಟರಿ ಅಂತ ಏನಿಲ್ಲ, ಪ್ರಿಫರ್ಡ್. ಇಲ್ಲಾಂದರೆ ಯಾವುದೇ ಗ್ರ್ಯಾಜುಯೇಷನ್ ಆದರೂ ಫೈನ್. ನೀವು ಯಾವ್ದಾರ ಗ್ರ್ಯಾಜುಯೇಟ್ ಹೋಲ್ಡರ್ ಆಗಿದ್ದು ವರ್ಕ್ ಫ್ರಮ್ ಹೋಮ್ ನೋಡ್ತಿದ್ರೆ ಆಕ್ಸಿಸ್ ಬ್ಯಾಂಕಲ್ಲಿದೆ. ಇದ್ರದ್ದು ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸಪ್ರೇಟ್ ಮಾಡಿ ಹಾಕಿರ್ತೀನಿ. ಆಕ್ಸಿಸ್ ಬ್ಯಾಂಕಿಗೆ ಯಾವುದು, ಕುಕು FM-ಗೆ ಯಾವುದು ಅಂತ. ಸೊ ಎರಡಕ್ಕೂ ಅಪ್ಲೈ ಮಾಡಿ. ನಿಮಗೇನಾದರೂ ಮಲಯಾಳಂ, ಹಿಂದಿ ಬಂದರೆ ಮಾತ್ರ ಕುಕು FM-ಗೆ ಹಾಕಿ, ಇಲ್ಲ ಅಂತಂದರೆ ಆಕ್ಸಿಸ್ ಬ್ಯಾಂಕಿಗೆ ಹಾಕಿ. ಸೊ 2 ಅಪರ್ಚುನಿಟೀಸ್ ಚೆನ್ನಾಗಿದೆ. ನಿನ್ನೆ ಅಷ್ಟೇ ಅವ್ರು ಕಾಲ್ ಮಾಡಿರೋದು. ಸೊ ಇವತ್ತು ಅಪ್ಲೈ ಮಾಡಿ ಆದಷ್ಟು ಬೇಗ ನೋಡಿದವರು. ಮತ್ತು ನಿಮ್ಮದು ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರೇ ನೋಡ್ತಿದ್ರು ಅಷ್ಟೇ ಅವ್ರಿಗೆ ಶೇರ್ ಮಾಡಿ ಅಪ್ಲೈ ಮಾಡಿಸಿ. ಬಿಕಾಸ್ ಒಳ್ಳೆ ಅಪರ್ಚುನಿಟಿ ವರ್ಕ್ ಫ್ರಮ್ ಹೋಮ್ ಸಿಕ್ಕಿರೋದು. ಒಬ್ಬರಲ್ಲ ಒಬ್ರಿಗೆ ಯೂಸ್ ಆಗಲಿ. ಸೊ ಆದಷ್ಟು ಬೇಗ ಕಾಲ್ಸ್ ಬರುತ್ತೆ. ತುಂಬ ಹೈರಿಂಗ್ಸ್ ಜಾಸ್ತಿ ಇರೋದು ಆಕ್ಸಿಸ್ ಬ್ಯಾಂಕಲ್ಲಿ. ಸೊ ಆಕ್ಸಿಸ್ ಬ್ಯಾಂಕಲ್ಲಿ ವರ್ಕ್ ಮಾಡಿರೋರು ಯಾರಾದರೂ ನಿಮಗೆ ಪರಿಚಯ ಇದ್ದರೂ ಕೂಡ ಅವ್ರ ಕಡೆಯಿಂದ ಸ್ವಲ್ಪ ಹೆಲ್ಪ್ ತಗೊಳ್ಳಿ. ಇಲ್ಲ ಅಂತ ಅಂದರೆ ಫೈನ್. ನಿಮ್ಗೇನಾದರೂ ಒಳ್ಳೆ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇದ್ದು ಫ್ರೆಷರ್ಸ್ ಆಗಿದ್ರು, ಒಳ್ಳೆ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಚೆನ್ನಾಗಿ ಬಂತು ಅಂದರೆ ಇಟ್ಸ್ ಓಕೆ, ಗೋ ಆ್ಯಂಡ್ ಅಪ್ಲೈ. ಬಟ್ ಇಂಟರ್ವ್ಯೂ ಕಾಲ್ ಬಂದಾಗ ಸೆಲೆಕ್ಟ್ ಆದರೆ ಫೈನ್. ಸೆಲೆಕ್ಟ್ ಆಗಲಿಲ್ಲ ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಂದ್ಕೊಳ್ಳಿ. ಝೊಮ್ಯಾಟೋದು ಕಾಲ್ಸ್ ಬಂದಿಲ್ಲ ಅಂತ ಒಂದಿಬ್ಬರು ಮೆಸೇಜ್ ಮಾಡಿದ್ರಿ. ಬರ್ತಿದೆ ಕಾಲ್ಸು. ಅವ್ರಿಗೂ ಹೈರಿಂಗ್ ಯಾವ ಟೈಪ್ ಬೇಕಂದರೆ ಎಷ್ಟು ಒಂದು ವೀಕಲ್ಲಿ ಎಷ್ಟು ಜನ ಹೈರ್ ಮಾಡಬೇಕು ಅಂದಿರ್ತಾರೆ ಅಷ್ಟು ಜನ ಹೈರ್ ಮಾಡ್ಕೊಂಡಾಗ ನೆಕ್ಸ್ಟ್ ಬ್ಯಾಚ್ ಓಪನ್ ಆಗೋದು.
ಲಾಸ್ಟ್ ಬ್ಯಾಚಲ್ಲಿ ನನ್ನ ಫ್ರೆಂಡ್ಸ್ ಇಬ್ರಿಗೂ ಪ್ಲೇಸ್ ಆಗಿದೆ. ಸೊ ನಿಮ್ಮದು ಏನಾದರೂ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗಿದ್ರೆ ಖಂಡಿತ ಕಾಲ್ ಬರುತ್ತೆ, ವೆಯ್ಟ್ ಮಾಡಿ. ವೀಕ್ಲಿ ಟ್ವೈಸ್ ಇನ್ಮೇಲೆ ಯಾವುದಾದ್ರೂ ಒಂದು ವೀಕಲ್ಲಿ 2 ದಿನ ನಾನು ಇನ್ಮೇಲೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಪ್ಡೇಟ್ ಮಾಡ್ತೀನಿ. ಸೊ ಇದು 2 ಜಾಬು ನಾನು ಒಂದೇ ದಿನ ಅಪ್ಡೇಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಅವ್ರಿಗೆ ಇಮಿಡಿಯೇಟ್ ಜಾಯ್ನರ್ಸ್ ಬೇಕಾಗಿದ್ದಾರೆ. ಮತ್ತು ವರ್ಕ್ ಫ್ರಮ್ ಹೋಮ್ ಅಂತಂದಮೇಲೆ ತುಂಬ ಡಿಮ್ಯಾಂಡ್ ಇರುತ್ತೆ, ತುಂಬ ಅಪ್ಲಿಕೇಶನ್ಸ್ ಹೋಗುತ್ತೆ. ಸೊ ಫಸ್ಟ್ ಅಪ್ಲೈಡ್ ಯಾರು ಮಾಡ್ತಾರೆ ಅವ್ರಿಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ನನಗೆ ಮೆಸೇಜ್ ಮಾಡಿ. ಯೂಟ್ಯೂಬಲ್ಲಿ ಮೆಸೇಜ್ ಮಾಡೋಕ್ಕೆ ಆಪ್ಷನ್ ಇಲ್ಲ, ಸೊ ಕಮೆಂಟ್ ಮಾಡೋಕ್ಕಷ್ಟೇ ಆಪ್ಷನ್ ಇರೋದು. ನಂದು ಇನ್ಸ್ಟಾದು ಯೂಸರ್ ID ಕೂಡ ನಾನು ಹಾಕಿರ್ತೀನಿ. ಸೊ ಇನ್ಸ್ಟಾದಲ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ನಾನು ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ, ಅವ್ರದ್ದು ಮೆಸೇಜ್ ಮಾಡಿದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅವ್ರು ಕ್ಲಾರಿಫೈ ಮಾಡಿಕೊಡ್ತಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆದಷ್ಟು ಬೇಗ ಕೆಲಸ ಸಿಕ್ಕಲಿ. ಸೊ ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನನಗೂ ಖುಷಿ ವಿಷಯನೇ. ಸೊ ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು, ಬಾಯ್.